ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಒಂದರ್ಥದಲ್ಲಿ ಕೇವಲ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ವಿಚಾರ ಮಾತ್ರವಲ್ಲ, ಈ ರಾಜಕೀಯ ಹಾದಿಯನ್ನ ಯಡಿಯೂರಪ್ಪನವರು ಹಾಗೆ ಸಿದ್ದರಾಮಯ್ಯನವರು ಕ್ರಮಿಸಿರುವಂತಹ ಈ ರಾಜಕೀಯ ಹಾದಿಯಲ್ಲೂ ಕೂಡ ಒಂದಷ್ಟು ಸಾಮ್ಯತೆಗಳಿದೆಯಾ, ಹೌದು ಅನ್ನೋದಕ್ಕೆ ಪೂರಕವಾದ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳಿದೆ. ಗಮನಿಸ್ತಾ ಹೋಗೋಣ. ದೋಸ್ತ್ ಬಿದ್ದ ಜಾಗದಲ್ಲೇ ಬಿದ್ದುಬಿಟ್ರ ಸಿದ್ದರಾಮಯ್ಯ. ಯಡಿಯೂರಪ್ಪನವರು ಯಾವ ರೀತಿಯಾಗಿ ಕಾನೂನಾತ್ಮಕ ಇಕ್ಕಳಕ್ಕೆ ಸಿಲುಕೊಂಡ್ರೋ ಅದೇ ಹಾದಿಯಲ್ಲೇನೆ ಸಿದ್ದರಾಮಯ್ಯನವರು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ರ ಅನ್ನೋ ಅನುಮಾನ. 1983ರಲ್ಲಿ ಒಟ್ಟೊಟ್ಟಿಗೆ ವಿಧಾನಸಭೆಗೆ ಪ್ರವೇಶವನ್ನ ಮಾಡಿದವರು ಯಡಿಯೂರಪ್ಪನವರು ಹಾಗೆ ಸಿದ್ದರಾಮಯ್ಯನವರು. ಒಟ್ಟೊಟ್ಟಿಗೆ ರಾಜಕಾರಣವನ್ನ ಮಾಡ್ಕೊಂಡು ಬಂದವರು ಅಪೋಸಿಟ್ ಪಕ್ಷಗಳಲ್ಲಿ, ತದ್ವಿರುದ್ಧವಾದ ಸಿದ್ಧಾಂತಗಳು. ಆದರೆ ಹಾದಿ ಕ್ರಮಿಸಿದ ಒಂದು ರೀತಿಯಲ್ಲಿ ಕ್ರಮ ಸಾಮ್ಯತೆ ಇದೆಯಾ ಅಂತ ಹೇಳಿ ಬಹುತೇಕ ಸಿದ್ದರಾಮಯ್ಯ ಹಾಗೆ ಯಡಿಯೂರಪ್ಪನವರ ರಾಜಕೀಯ ಹಾದಿ ಒಂದೇ ಹಂತದಲ್ಲಿ ಸಾಗ್ತಾ ಇದೆ. ಹೆಂಗೆ ಸಚಿವರಾದ್ರು, ಉಪಮುಖ್ಯಮಂತ್ರಿ ಆದ್ರು, ಅದಾದ ಮೇಲೆ ಮುಖ್ಯಮಂತ್ರಿ ಆದ್ರು ಯಡಿಯೂರಪ್ಪನವರು, ಸೇಮ್ ಸಿದ್ದರಾಮಯ್ಯನವರು ಕೂಡ. ಇನ್ನು 2011ರಲ್ಲಿ ಇದೇ ರೀತಿಯ ಭೂ ಹಗರಣದಲ್ಲೇ ಸಿಲುಕಾಕೊಂಡಿದ್ರು BS ಯಡಿಯೂರಪ್ಪನವರು. ಈಗಷ್ಟೇ ವಿವರಿಸಿದ್ವಿ ಅದನ್ನ. ಮಕ್ಕಳ ಹೆಸರಿಗೆ ಜಾಗವನ್ನು ಡಿನೋಟಿಫೈ ಮಾಡಿಕೊಡುವಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು, ಅಕ್ರಮ ಗಣಿಗಾರಿಕೆಯಲ್ಲಿ ಕಿಕ್ಬ್ಯಾಕ್ ಪಡೆದುಕೊಂಡ್ರು, ಇಂಥದ್ದೇ ಆರೋಪ ಇದೀಗ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಮರುಕಳಿಸ್ತಾ ಇದೆ. ರಾಜ್ಯಪಾಲರ ಎಂಟ್ರಿ ಆಗ್ಲೂ ಆಗಿತ್ತು ಯಡಿಯೂರಪ್ಪನವರ ಅವಧಿಯಲ್ಲಿ. ತನಿಖೆಯಾಗಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿಯನ್ನು ಎದುರಿಸಿದ್ರು ಯಡಿಯೂರಪ್ಪನವರು. ಇದೀಗ ಸಿದ್ದರಾಮಯ್ಯನವರ ವಿಚಾರದಲ್ಲಿ ರಾಜ್ಯಪಾಲರ ಎಂಟ್ರಿ ಆಗಿದೆ. ಯಡಿಯೂರಪ್ಪನವರು ಹೋದ ಹಾಗೆ ಜೈಲಿನ ಹಾದಿಯನ್ನು ತುಳಿಯುವ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ ಬಂದುಬಿಡುತ್ತಾ? ಪ್ರಶ್ನೆ ಮುಂದುವರೆದಿದೆ. CM ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು ಯಡಿಯೂರಪ್ಪನವರು. ಆದರೆ ಈಗ ಆಸ್ ಆಫ್ ನೌ ಯಾವುದೇ ಕಾರಣಕ್ಕೂ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಆಗ ಯಡಿಯೂರಪ್ಪನವರು ಕೂಡ ಹಾಗೆ ಹೇಳಿದ್ರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸ್ಟೆಪ್ ಡೌನ್ ಆಗುವ ಅನಿವಾರ್ಯತೆಗೆ, ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಡುವ ಅನಿವಾರ್ಯತೆಗೆ ಸಿಲುಕಿದ್ರು ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರಿಗೂ ಅಂಥದ್ದೇ ಅನಿವಾರ್ಯತೆ ಎದುರಾಗುತ್ತಾ? ಮುಡಾದಲ್ಲಿ ಪತ್ನಿ ಹೆಸರಿಗೆ 14 ನಿವೇಶನ ಪಡೆದ ಆರೋಪದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯನವರು ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿದ್ದಾರೆ. ಮುಂದೇನಾಗಬಹುದು? ಕಾನೂನಾತ್ಮಕವಾಗಿ ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕಬಹುದು? ಜೈಲಿಗೆ ಹೋಗೋ ಅನಿವಾರ್ಯತೆ ಬರುತ್ತಾ? ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಡುವಂತಹ ಅನಿವಾರ್ಯ ಪರಿಸ್ಥಿತಿ ಬರುತ್ತಾ? ಪ್ರಶ್ನೆಗಳು 108 ಇದೆ. ಪ್ರಕರಣದ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ, ಯಾವ ಸಂಸ್ಥೆಯಿಂದ ತನಿಖೆ ಆಗುತ್ತೆ, ಇದೆಲ್ಲದರ ಮಾಹಿತಿಯನ್ನ ನಾವು ಕೂಡ ನಿಮ್ಮವರೆಗೂ ತಲುಪಿಸುವ ನಿರಂತರ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ಇನ್ನು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾರಾ ಇಲ್ವಾ, ತನಿಖೆಯ ಪ್ರಕೃತಿ ಯಾವ ಹಂತಕ್ಕೆ ಹೋಗುತ್ತೆ, ಇಂಥ 108 ಪ್ರಶ್ನೆಗಳು ಇದೀಗ ಮನೆ ಮಾಡಿದೆ. ಕಾನೂನಾತ್ಮಕವಾಗಿ ನಡೀತಾ ಇರುವ ಪ್ರಕ್ರಿಯೆಗಳು ಒಂದು ಕಡೆ ಆದರೆ ರಾಜಕೀಯ ಚಟುವಟಿಕೆಗಳು ಕೂಡ ಕ್ಷಣ ಕ್ಷಣಕ್ಕೂ ಬಿರುಸುಗೊಳ್ತಾ ಇದೆ. ಯಾವ ಕ್ಷಣದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೋ ಕೆರಳಿ ಕೆಂಡವಾಗಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು. ರಾಜ್ಯಪಾಲರ ವಿರುದ್ಧವಾಗಿ ಯಾವ ಮಟ್ಟಿಗೆ ಅಂತಂದ್ರೆ ರಾಜ್ಯಪಾಲರ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶ ವ್ಯಕ್ತಪಡಿಸೋ ಮಟ್ಟಕ್ಕೆ ಕುಪಿತರಾಗಿದ್ದಾರೆ ಸಿದ್ದರಾಮಯ್ಯನವರ ಅನುಯಾಯಿಗಳು. ಹಡಿಸಬಹುದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಬದಲಾಗಿರುವ ಕಾನೂನು ಭಾರತೀಯ ನಾಗರಿಕ ಸಂಹಿತೆ 2023ರ ಸೆಕ್ಷನ್ 218ರ ಅಡಿಯಲ್ಲಿ ಅನುಮತಿಯನ್ನ ನೀಡಿದ್ದಾರೆ. ಆದರೆ ಇದೀಗ ಸಿದ್ದರಾಮಯ್ಯನವರ ಪರವಾಗಿರುವ ಕಾನೂನು ಸಲಹೆಗಾರರು, ತಜ್ಞರು ಇದ್ರ ಬಗ್ಗೆ ಹೇಳ್ತಿರೋ ವಿಶ್ಲೇಷಣೆಯೇ ಬೇರೆ. ಇನ್ಫ್ಯಾಕ್ಟ್ ನಾಳೆ AS ಪೊನ್ನಣ್ಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಅವರ ವಿಶೇಷ ಸಂದರ್ಶನ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ. ಬಹಳ ಇಂಟ್ರೆಸ್ಟಿಂಗ್ ಆದ ವಿಚಾರ ಹೇಳಿದ್ದಾರೆ. ಹೇಗೆ ಈ 17 ಸಬ್ ಕ್ಲಾಸ್ A ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದೇನೆ ಸಿದ್ದರಾಮಯ್ಯನವರಿಗೆ ಲಾಭ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ AS ಪೊನ್ನಣ್ಣ ಅವರು ವಿವರಿಸಿದ್ದಾರೆ. ಮಿಸ್ ಮಾಡ್ದಲ್ಲೇ ಗಮನಿಸಿ ಅದನ್ನ. ಅಲ್ಲಿಗೆ ರಾಜ್ಯಪಾಲರು ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಹಿಂದಿನ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ BS ಯಡಿಯೂರಪ್ಪನವರ ವಿರುದ್ಧವಾದ ಪ್ರಾಸಿಕ್ಯೂಷನ್ಗೆ ಅನುಮತಿ, ಆ ಪ್ರಕರಣವನ್ನ ಹೋಲಿಕೆ ಆಗ್ತಾ ಇದೆ. ಅಂದು BSY, ಇಂದು ಸಿದ್ದರಾಮಯ್ಯ ಅಷ್ಟೇ. ನಿನ್ನೆಯಾದ ಬೆಳವಣಿಗೆ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ನಿನ್ನೆ ಈ ಮುಡಾ ಸೈಟು ಹಂಚಿಕೆ ವಿಚಾರದಲ್ಲಿ ಅವ್ಯವಹಾರ ಆಗಿದೆ. ಅದರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪಾತ್ರ ಇದೆ. ಅಧಿಕಾರ ದುರುಪಯೋಗ ಮಾಡಿಕೊಂಡ ಪ್ರಕರಣ ನಡೆದಿದೆ ಅಂತ ಹೇಳಿ ಒಟ್ಟು ಮೂವರು ರಾಜ್ಯಪಾಲರ ಅಂಗಳವನ್ನ ತಲುಪಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ನೀಡಿ ಅಂತ ಹೇಳಿ ರಾಜ್ಯಪಾಲರು ಅದಕ್ಕೆ ಅಸ್ತು ಅಂತ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನ ಪ್ರತಿಭಟನೆಗಳಾಗಿದೆ. ನಾಳೆ ಕೂಡ ಮುಂದುವರಿಯುತ್ತೆ. ಆದರೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ 40 ವರ್ಷಗಳ ಬರೋಬ್ಬರಿ 4 ದಶಕಗಳ ಭ್ರಷ್ಟಾಚಾರ ರಹಿತ, ಕಳಂಕ ಮುಕ್ತ,
ರಾಜಕೀಯ ಇತಿಹಾಸ ಅಂತ ಹೇಳಿ ಸಿದ್ದರಾಮಯ್ಯನವರ ಟ್ರ್ಯಾಕ್ ರೆಕಾರ್ಡ್ ಏನು ಹೇಳ್ತಾ ಇತ್ತು. ಕಾಂಗ್ರೆಸ್ನ ನಾಯಕರು ಖುದ್ದು ಸಿದ್ದರಾಮಯ್ಯನವರೇ ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆ ರಾಜಕೀಯ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬಿದ್ದಂತಾಗಿದೆ. ಆದರೆ ಇದು ಹೊಸತೇನಲ್ಲ. ಈ ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲಿ ಆದಂತೆಯೇ ಆಗ್ತಾ ಇದೆ. ಹಿಸ್ಟ್ರಿ ರಿಪೀಟ್ ಅಂತ ಕೂಡ ಕೆಲವರು ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ 14 ಸೈಟ್ಗಳ ಅಕ್ರಮ ಹಂಚಿಕೆ ಆರೋಪದ ವಿಚಾರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗೂ ಹಿಂದೆ ಇತಿಹಾಸದಲ್ಲಿ ನಡೆದ ಘಟನೆಗೂ ಯಾವ ರೀತಿ ಸಾಮ್ಯತೆ ಇದೆ, ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ವರದಿ ಇದೆ, ಗಮನಿಸಿ. ಪ್ರಾಸಿಕ್ಯೂಷನ್ ಚಕ್ರವ್ಯೂಹದಲ್ಲಿ ಟಗರು. ಅಂದು ಬಿಎಸ್ವೈ, ಎಂದು ಸಿದ್ದರಾಮಯ್ಯ. ಎಸ್ ವೀಕ್ಷಕರೇ, ಅಹಿಂದ ನಾಯಕ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯಗೆ ಇದೀಗ ತನಿಖೆ ಭೂತ ವಕ್ಕರಿಸಿದೆ. ಮೂಡಾದ 14 ಸೈಟ್ಗಳ ಅವ್ಯವಹಾರ ಆರೋಪದಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಜ್ವಾಲಾಮುಖಿಯಾಗಿ ಸ್ಫೋಟವಾಗಿದೆ. ಆಮೇಲೆ ಬೇಕಾದ್ರೆ ತಗೊಳ್ಳಿರಿ ನಡೆಯೋದು. 2011ರಲ್ಲಿ ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಕೂಡ ಇಂಥದ್ದೇ ಸಂಕಷ್ಟ ಎದುರಾಗಿತ್ತು. 13 ವರ್ಷಗಳ ಬಳಿಕ ಪಾತ್ರಗಳು ಅದಲು ಬದಲಾಗಿದೆ ಅಷ್ಟೇ. ಹೌದು, ಮಕ್ಕಳ ಹೆಸರಿಗೆ ಜಾಗ ಡಿನೋಟಿಫೈ, ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಬಿಎಸ್ವೈ ಜೈಲು ಸೇರಿದ್ರು. ಆಗಿನ ರಾಜ್ಯಪಾಲರಾಗಿದ್ದ HR ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರಿಂದ ಯಡಿಯೂರಪ್ಪ ಕೂಡ ಸಿಎಂ ಕುರ್ಚಿ ಬಿಟ್ಟು ತನಿಖೆ ಎದುರಿಸಿ ಕಂಬಿ ಎಣಿಸಿದ್ರು. ಇದೀಗ ಬರೋಬ್ಬರಿ 13 ವರ್ಷಗಳ ಬಳಿಕ ಸಿದ್ದಿಗೂ ಇದೇ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಂಥದ್ದೇ ಸುಳಿಯಲ್ಲಿ ಸಿಎಂ ಸಿದ್ದು ಸಿಲುಕಿದ್ದು ನಾಳೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಈಗಾಗಲೇ ರಾಜ್ಯಕ್ಕೆ ಹಿರಿಯ ವಕೀಲರಾದ ಸಿಬಲ್ ಸಿಂಘ್ವಿ ಆಗಮಿಸಿದ್ದು ಸಿದ್ದು ಪರ ವಾದ ಮಾಡಲಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬಾಂಬ್ ಸಿಡಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ರು. ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನೋಡೋಣ ಬನ್ನಿ. ಎಲ್ಲ DK ಶಿವಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಾನೆ ಹೇಳ್ತಾ ಇರೋದಲ್ಲಿ. ನನಗೆ ಅವ್ರು ನಿಂತವ್ರೋ ಅವ್ರು ಕೂತವ್ರೋ ನನ್ಗೆ ಗೊತ್ತಿಲ್ಲಪ್ಪ. ಅವ್ರು ನಿಂತವ್ರೋ ಕೂತವ್ರೋ, ಅವರು ಪದೇ ಪದೇ ಹೇಳಿದ್ದಾರೆ ನಾನು ಸನ್ಯಾಸಿ ಅಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ.